ಹರೇ ಕೃಷ್ಣ. ನಾನು ನಿಮ್ಮ ಅನಿಲ್ ಶಾಖಾಪುರ್, ನ್ಯೂಮರಾಲಜಿಸ್ಟ್ ಫ್ರಮ್ ಸ್ಪೀಕಿಂಗ್ ನಂಬರ್ಸ್. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಾನು ಈ ಸಂಖ್ಯಾಶಾಸ್ತ್ರದ ಪ್ರಚಾರ ಮತ್ತು ಪರಿಚಯವನ್ನು ನನ್ನ ಚಾನಲ್ ಆದ ಸ್ಪೀಕಿಂಗ್ ನಂಬರ್ಸ್ ಮುಖಾಂತರ ಹೇಳ್ತಾ ಇರ್ತೇನೆ. ಇನ್ನು ಮುಂದೆ ಈ ಸಂಖ್ಯಾಶಾಸ್ತ್ರ ಕಲಿಯುವವರಿಗಾಗಿ ನನ್ನ ಚಾನಲ್ ಮುಖಾಂತರ ರೆಕಾರ್ಡೆಡ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ಎಲ್ಲರೂ ಈ ಶಾಸ್ತ್ರವನ್ನು ತಿಳಿದುಕೊಳ್ಳಲಿ ಎಂದು ವ್ಯವಸ್ಥೆ ಮಾಡುತ್ತಿದ್ದೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರಿಗೆ ಇದರ ಬಗ್ಗೆ ತಿಳಿದುಕೊಳ್ಳಬಹುದು. ಸಂಖ್ಯಾಶಾಸ್ತ್ರದಲ್ಲಿ 3 ಪ್ರಕಾರಗಳಿವೆ. ಒಂದು ಪೈಥಾಗೋರಿಯನ್ ಸಂಖ್ಯಾಶಾಸ್ತ್ರ, ಲೋಶು ಮೆಥಡ್ ಅಂದರೆ ಇದು ಚೈನೀಸ್ ನ್ಯೂಮರಾಲಜಿ, ಮೂರನೇದು ವೇದಿಕ್ ನ್ಯೂಮರಾಲಜಿ ಭಾರತೀಯ ಸಂಖ್ಯಾಶಾಸ್ತ್ರ. ಮೊದಲನೇದು ಪೈಥಾಗೋರಿಯನ್ ಮೆಥಡ್. ಪೈಥಾಗೋರಿಯನ್ ನ್ಯೂಮರಾಲಜಿಯಲ್ಲಿ ಇದರಲ್ಲಿ ಫ್ಯೂಚರ್ ಪ್ರಿಡಿಕ್ಷನ್ ಮಾಡೋದಕ್ಕೆ ಬರಲ್ಲ. ಇದು ಫೇಲ್ ಆದಂಥ ಶಾಸ್ತ್ರ ಸಂಖ್ಯಾಶಾಸ್ತ್ರದಲ್ಲಿ. ಇನ್ನೊಂದು ಮೆಥಡ್ ಲೋಶು ಮೆಥಡ್. ಇದು ಕೂಡ ಅಷ್ಟೇ. ಈ ಪದ್ಧತಿಯಲ್ಲಿ ಫ್ಯೂಚರ್ ಪ್ರಿಡಿಕ್ಷನ್ನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದರಲ್ಲಿ ಬರೀ ಕ್ಯಾರೆಕ್ಟರ್ ಅನಾಲಿಸಿಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂದರೆ ಒಬ್ಬ ವ್ಯಕ್ತಿ ಹೇಗಿದ್ದಾನೆ, ಅವನ ಸ್ವಭಾವ ಏನು, ಈ ತರಹದ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಇದನ್ನ ಕೇಳಲಿಕ್ಕೆ, ಜ್ಯೋತಿಷ ಕೇಳಲಿಕ್ಕೆ ಯಾಕೆ ಹೋಗ್ಬೇಕು? ನಮ್ಮ ಸ್ವಭಾವ ನಮಗೆ ಗೊತ್ತಿರುತ್ತೆ ತಾನೆ. ಸೊ ಹಾಗಾಗಿ ಈ ಲೋಶು ಮೆಥಡ್, ಈ ಪದ್ಧತಿ ಫ್ಯೂಚರ್ ಪ್ರಿಡಿಕ್ಷನ್ನಲ್ಲಿ ಫೇಲ್ ಆಗಿರುವಂಥ ಒಂದು ಶಾಸ್ತ್ರ. ಜ್ಯೋತಿಷ ಕೇಳಕ್ಕೆ ಬರೋರು ಹೇಗಿರ್ತಾರೆ, ಮುಂದೆ ನಾವು ಏನು ಮಾಡಬೇಕು, ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವಾಗ ಇಂಪ್ರೂವ್ ಆಗುತ್ತೆ, ನಾವು ಯಾವಾಗ ಪ್ರಾಪರ್ಟಿ ಖರೀದಿ ಮಾಡಬಹುದು, ಯಾವಾಗ ನಮಗೆ ಆ ಯೋಗ ಬರ್ತದೆ, ನಮ್ಮ ಹೆಲ್ತ್ ಮುಂದೆ ದಿನಗಳೊಳಗೆ ಯಾವ ರೀತಿ ಇರ್ತದೆ, ನಾನೀಗ ಆಪರೇಷನ್ ಮಾಡಿಸ್ಕೊಳ್ಳೋ ಒಂದು ಚಾನ್ಸಸ್ ಇದೆನಾ ಇಲ್ಲ, ಈ ಥರ ಕೆಲವು ಸಾಮಾನ್ಯ ಪ್ರಶ್ನೆಗಳಿಗೆ ಈ ಲೋಶು ಮೆಥಡಿಂದ ಯಾವುದೇ ರೀತಿಯಾದ ಉತ್ತರ ಸಿಗೋದಿಲ್ಲ. ಹಾಗಾಗಿ ಇದು ಸಂಪೂರ್ಣವಾಗಿ ಫೇಲ್ ಆದಂಥ ಶಾಸ್ತ್ರ ಅಂದರೆ ಈ ಲೋಶು ಮೆಥಡ್, ಚೈನೀಸ್ ನ್ಯೂಮರಾಲಜಿ. ಈ ಚೈನೀಸ್ ನ್ಯೂಮರಾಲಜಿ ನಮ್ಮ ದುರ್ದೈವದ ಸಂಗತಿ ಅಂದರೆ ನಮ್ಮ ದೇಶದ ತುಂಬ ಎಲ್ಲ ಚೈನೀಸ್ ನ್ಯೂಮರಾಲಜಿ ಕಲ್ತಿರೋರೇ ಜಾಸ್ತಿ ಆಗಿರೋರು. ನಮ್ಮ ಭಾರತೀಯ ಸಂಖ್ಯಾಶಾಸ್ತ್ರನ ಸರಿಯಾಗಿ ಫೋಕಸ್ ಮಾಡ್ತಾ ಇಲ್ಲ. ಆ್ಯಕ್ಚುಲ್ ಆಗಿ ನಮ್ಮ ಭಾರತೀಯ ಸಂಖ್ಯಾಶಾಸ್ತ್ರದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಆದರೆ ಈ ಚೈನೀಸ್ ನ್ಯೂಮರಾಲಜಿನಲ್ಲಿ ಏನಾಗುತ್ತೆ ಅಂದರೆ ಆ ನಂಬರ್ ಬರ್ಕೊಳ್ರಿ, ಕೈಯಲ್ಲಿ ಈ ನಂಬರ್ ಬರ್ಕೊಳ್ರಿ, ಈ ಥರ ಹೇಳೋರೇ ಜಾಸ್ತಿಯಾಗಿ ಜನರನ್ನ ಒಂದು ದಿಕ್ಕು ತಪ್ಪಿಸ್ತಿದ್ದಾರೆ. ಆ ಒಂದು ಶಾಸ್ತ್ರಕ್ಕೆ ಇರೋವಂಥ ಒಂದು ಬೆಲೆನೇ ಕಳೀತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಈ ಭಾರತೀಯ ಸಂಖ್ಯಾಶಾಸ್ತ್ರವನ್ನು ನೋಡ್ತಾ ಹೋಗ್ರಿ. ಅದನ್ನ ಕೇಳೋದ್ರಿಂದ ನಿಮಗೆ ಎಲ್ಲ ತರಹದ ಉತ್ತರಗಳು ಸಿಗುತ್ತೆ.